ವೀರಶೈವರೇ ಅವರು ಬಸವಣ್ಣ ಧರ್ಮಸ್ಥಾಪಕ ಅಂತ ಒಪ್ಪುಗೊಳ್ಳೋದಲ್ಲ ಅವರು ನಾವು ಲಿಂಗಾಯತರು ಅಂತ ಹೆಂಗ್ ಹೇಳೋದು? ಬಸವಣ್ಣ ಧರ್ಮಸ್ಥಾಪಕ ಅಂತ ಯಾರು ತಿಳ್ಕೊಳ್ತಾರ ಅವರೆಲ್ಲರೂ ಲಿಂಗಾಯತರು. ಆ ನಂತರ ಯಾರು ಬಸವಣ್ಣ ದಯಮಾಡಿ ಹಂಗೆಲ್ಲ ಮಾಡಬೇಡ, ಚಪ್ಪಾಳಿ ಹೊಡಿದು ಇದು ಸರಿಯಲ್ಲ. ನಾವು ಈಗ ಪರಸ್ಪರ ಚಿಂತನೆ ಮಾಡ್ತಾ ಇದೀವಿ ಅಲ್ರಿ. ಆ ನಂತರ ಬಸವಣ್ಣ ಧರ್ಮಸ್ಥಾಪಕ ಅಲ್ಲ ಅಂತ ಏನು ತಿಳ್ಕೊಂತಾರಲ್ಲ ಅವ್ರನ್ನ ಹೇಳಿದ್ನಲ್ಲ, ಈ ಒಂದು ಲಿಂಗಾಯತ ಧರ್ಮದ ಪ್ರಭಾವಕ್ಕೆ ಒಳಗಾಗಿ ಬೇರೆ ಶೈವ ಧರ್ಮೀಯರು ಕೂಡ ಇದರಲ್ಲಿ ಬಂದು ಸೇರ್ಕೊಂಡು ನಾವು ಲಿಂಗಾಯತರ ಆಗಬೇಕಂತ ಬಂದ್ರು. ಅಷ್ಟೊಂದು ಲಿಂಗಾಯತದ ಪ್ರಭಾವನೂ ಕಡಿಮೆ ಆಗಿತ್ತು. ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಲಿಂಗಾಯತದಲ್ಲಿ ಕರಗಿಸಿಕೊಳ್ಳೋದು ಸಾಧ್ಯ ಆಗಲಿಲ್ಲ. ತಮ್ಮ ವೈದಿಕ ಆಚರಣೆಗಳನ್ನು ಉಳಿಸಿಕೊಂಡ್ರು, ಲಿಂಗನೂ ಕಟ್ಟಿಕೊಂಡ್ರು. ಇದು ಇವತ್ತಿನೂ ಕೂಡ ಕೆಲವು ಜನರಲ್ಲಿ ನಡೆದಿದೆ. ಇದು ಏನು ಅವರು ವೈದಿಕ ಆಚರಣೆಗಳನ್ನು ಉಳಿಸಿಕೊಂಡು ಬಂದಾರ, ಲಿಂಗನೂ ಕಟ್ಟಿಕೊಂಡಾರ. ನಾನು ಒಂದೇ ಮಾತನ್ನು ಹೇಳ್ತೀನಿ, ಬಸವಣ್ಣ ಧರ್ಮಸ್ಥಾಪಕ ಅವನು ಇಂಥದ್ದೊಂದು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದಾನೆ. ಇದೊಂದು ವಿಶಿಷ್ಟವಾಗಿರೋ ಧರ್ಮ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರಲ್ಲಿ ಲಿಂಗಾಯತರು. ಅವ್ರನ್ನ ವೀರಶೈವರ ಇರಲಿ ಯಾರೇ ಇರಲಿ, ಬಸವಣ್ಣ ಧರ್ಮಸ್ಥಾಪಕ ಅಂತ ತಿಳ್ಕೊಂಡಿರೋರು ಎಲ್ಲರೂ ಲಿಂಗಾಯತರು. ಮತ್ತು ಇನ್ನು ನಾನು ಹೆಸರು ಹೇಳಬಾರ್ದು, ಅದ್ರ ಹೇಳ್ತೀನಿ. ಪಂಚಾಚಾರ್ಯರು ವೀರಶೈವ ಧರ್ಮವನ್ನು ಸ್ಥಾಪನಾ ಮಾಡಿದ್ರು ಅಂತ ಹೇಳ್ತಾರೆ. ಪಂಚಾಚಾರ್ಯ ಉತ್ಪತ್ತಿ ಹೆಂಗಾಯ್ತು, ಅವ್ರು ಎಲ್ಲಿಂದ ಬಂದ್ರು, ಅವ್ರವ್ವ ಯಾರು ಅವರಪ್ಪ ಯಾರು ಅಂತ ನಾವು ಕೇಳಕ್ ಬಂದ್ರೆ ಅವರು ಲಿಂಗದಿಂದ ಹುಟ್ಟಿದ್ರು. ಯಾವ ಲಿಂಗದಿಂದ ಹುಟ್ಟಿದ್ರು? ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದಿಂದ ಹುಟ್ಟಿದ್ರು. ಕಾಶಿ ವಿಶ್ವೇಶ್ವರ ಲಿಂಗದಿಂದ ಹುಟ್ಟಿದ್ರು. ಇತಿಹಾಸ ವಿಜ್ಞಾನ ಒಪ್ತದೇನೆ ಇದನ್ನ. ತಂದೆ ತಾಯಿಗಳ ಗರ್ಭದಿಂದನೇ ಮನುಷ್ಯ ಹುಟ್ಟಬೇಕು, ಕಲ್ಲಿನಿಂದ ಹುಟ್ಟುವುದು ಎಲ್ಲಿ ಇಲ್ಲ. ಒಂದೇದ್ದು ನಾನು ಹೇಳೋದು. ಆ ನಂತರ ಕಾಶಿ ವಿಶ್ವನಾಥ ಲಿಂಗ ಇರಲಿ, ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ಇರಲಿ, ಇವು ಸ್ಥಾವರ ಲಿಂಗಗಳು. ಸ್ಥಾವರ ಲಿಂಗವನ್ನು ಪೂಜೆ ಮಾಡುವಂಥವ್ರು ಲಿಂಗಾಯತರಲ್ಲ. ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡುವಂಥವ್ರು ಶೈವರು, ವೀರಶೈವರು. ಇವತ್ತಿಗೂ ಕೂಡ ಈ ಪಂಚಾಚಾರ್ಯರು ನಮ್ಮ ವೀರಶೈವ ಮತವನ್ನ ಸ್ಥಾಪನಾ ಮಾಡ್ಯಾರ ಅಂತ ಹೇಳ್ಕೊಳ್ಳೋರು ಮಠದೊಳಗೆ ಎಲ್ಲರೂ ದೇವಸ್ಥಾನಗಳದಾವ. ಅವ್ರು ವೀರಭದ್ರ, ಈ ರಂಭಾಪುರಿ ಯಾರೋ ಹೇಳಿದ್ರಲ್ಲ, ತಾವು ಹೇಳಿದ್ರಲ್ಲ, ಆ ರಂಭಾಪುರಿ ಪೀಠಕ್ಕೆ ನೀವು ಹೋಗ್ರಿ, ಅಲ್ಲಿ ಅವ್ರು ವೀರಭದ್ರನ ಪೂಜೆ ಮಾಡ್ತಾರಲ್ಲಿ. ನಮ್ಮ ಗೋತ್ರ ಪುರುಷ ವೀರಭದ್ರ ಅಂತಾರ ಅವರು, ಅವನು ಪೂಜೆ ಮಾಡ್ತಾರ. ಸ್ಥಾವರ ದೇವತೆಗಳನ್ನ ಪೂಜೆ ಮಾಡುವಂತವ್ರು ವೀರಶೈವರು ಇರಬಹುದು, ಆದ್ರೆ ಲಿಂಗಾಯತರಲ್ಲ. ಯಾರು ಇಷ್ಟಲಿಂಗವನ್ನ ದೇವರಂತ ತಿಳ್ಕೊಂಡು ಪೂಜೆ ಮಾಡ್ತಾರಲ್ಲ ಅವರು ಲಿಂಗಾಯತರು. ಇದು ಬಹಳ ಸ್ಪಷ್ಟವಾಗಿರುವಂತಹ ವ್ಯತ್ಯಾಸ. ಇದನ್ನೆಲ್ಲ ತಾವು ಗಮನಿಸಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ರ್ಯಾಲಿ ಅದು ಲಿಂಗಾಯತ ರ್ಯಾಲಿ. ಯಾಕಂದ್ರೆ ವೀರಶೈವ, ಇದರಲ್ಲಿ ವೀರಶೈವರು ಬರಬಹುದು. ಅವರು ಬಸವಣ್ಣ ಧರ್ಮಸ್ಥಾಪಕ ಅಂತ ಒಪ್ಕೊಂಡು ಬರ್ತಿದ್ರೆ ಬರೀ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಇದು ಬಸವಣ್ಣ ಸ್ಥಾಪನೆ ಮಾಡಿರುವಂತಹ ಧರ್ಮ, ಇದೊಂದು ಸ್ವತಂತ್ರ ಧರ್ಮ ಅಂತ ಹೇಳಿ ತಿಳ್ಕೊಂಡು ಯಾರು ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರೂ ಲಿಂಗಾಯತರು ಅಂತ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ವೀರಶೈವ